ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ ರೀ. ನೀವು ಸಹ ಚೆನ್ನಾಗಿರ್ಬೇಕಂತ ನಾನು ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಇದ್ದೀನಿ ರೀ. ಒಂದು ವೇಳೆ ನಾನು ಕನ್ನಡದಲ್ಲಿ ಏನೇನೋ ಮಿಸ್ಟೇಕ್ಸ್ ಇದ್ದರೆ ದಯಮಾಡಿ ಕ್ಷಮಿಸ್ರಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಮರಿಲಾರಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನೀವು, ಮತ್ತು ಅವ್ರೂ ಶೇರ್ ಮಾಡಿರಿ, ಅವ್ರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ನನ್ನ ಒಂದೇ ಒಂದು ರಿಕ್ವೆಸ್ಟ್ ಅವ್ರಿಗೆ ಹೇಳ್ರಿ. ನಾನು ಈ ದಿನ ಬಂದುಬಿಟ್ಟಿರಿ ಈವ್ನಿಂಗ್ ವ್ಲಾಗ್ ಮಾಡ್ತಿದ್ದೀನಿ ರೀ. ಸಾಯಂಕಾಲದ ವ್ಲಾಗ್. ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಬೇಗ ಬಂದಿದ್ದೀನಿ ಇವತ್ತು. ಬೇರೆ ದಿನಗಳಿಗೆ ಹೋಲಿಸಿದ್ರೆ ಇವತ್ತು ಬೇಗ ಬಂದಿದ್ದೀನಿ ರೀ. ಅದಕ್ಕೆ ಬೇಗ ಬರೋಕ್ಕಿನ್ನ ವ್ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಟೈಮ್ ಸಿಗಲ್ಲ. ವ್ಲಾಗ್ ಮಾಡಿದ್ರೆ ಎಡಿಟ್ ಮಾಡೋಕ್ಕಾಗಲ್ಲ, ಎಡಿಟ್ ಮಾಡಿದ್ರೆ ವಾಯ್ಸ್ ಕೊಡೋಕ್ಕಾಗಲ್ಲ. ಹಾಸ್ಪಿಟ್ಲಲ್ಲಿ ಕೊಟ್ಟರೆ ಸ್ವಲ್ಪ ಮನೆಯಲ್ಲಿ ಕೊಡೋ ವಾಯ್ಸಿಗೆ ಹಾಸ್ಪಿಟ್ಲಲ್ಲಿ ಕೊಡೋ ವಾಯ್ಸಿಗೆ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತೈತೆ ರೀ. ಮನೆಯಲ್ಲಿ ವಾಯ್ಸ್ ಕೊಟ್ರೇ ಕ್ಲಿಯರಾಗಿ ಚೆನ್ನಾಗಿರ್ತೈತೆ. ಅದೇ ಆಪ್ರೇಷನ್ ಥಿಯೇಟ್ರಲ್ಲಿ ಅಥವಾ ಹಾಸ್ಪಿಟ್ಲಲ್ಲಿ ಕೊಟ್ಟರೆ ಗುಯ್ ಅಂತ ಒಂದು ಶಬ್ದ ಬರ್ತೈತೆ. ಅದಕ್ಕೆ ಸ್ವಲ್ಪ ಮನೆಯಲ್ಲೇ ಕೊಡೋಣ ಅಂಥೇಳಿ ಈ ದಿನ ಮನೆಯಲ್ಲೇ ಕೊಡ್ತಾಯಿದ್ದೀನಿ ರೀ. ಇನ್ನು ಅನಿವಾರ್ಯ ಪರಿಸ್ಥಿತಿ, ಇನ್ನು ವಾಯ್ಸ್ ಹಾಸ್ಪಿಟ್ಲಲ್ಲೇ ಕೊಡೋ ಟೈಮ್ ನನಗೆ ಸಿಕ್ತಂದರೆ ಇನ್ನು ಅಲ್ಲೇ ಕೊಡ್ತೀನಿ. ಪ್ಲೀಸ್ ನನ್ನ ವೀಡಿಯೋ ನೋಡೋರು ಯಾರು ಬೇಸರ ಪಡ್ದಂಗೆ ನನ್ನ ವೀಡಿಯೋಸ್ನ ನೋಡಿರಿ. ಹೊರಗಡೆ ಕಸ ಬಳಿದು ಬರೋಕ್ಕಿಲ್ಲ. ಇನ್ನು ಮನೆಯಲ್ಲಿ ಪಾತ್ರೆ ಎಲ್ಲ ಸ್ಟ್ಯಾಂಡಾಗಿ ಜೋಡಿಸ್ಕೊತಾ ಇದ್ದೀನಿ ರೀ. ಪಾತ್ರೆ ಜೋಡಿಸ್ಬೇಕಂದ್ರೆ, ಒಂದು ಬಟ್ಟೆ ಮಡಚ್ಬೇಕಂದ್ರೆ ನನಗೆ ಇಷ್ಟ ಇಲ್ಲ. ಊಟ ಮಾಡಬೇಕಂದ್ರೆ ಇಷ್ಟ, ಅಡುಗೆ ಮಾಡಬೇಕಂದ್ರೆ ಇಷ್ಟ ಇಲ್ಲ, ಮತ್ತು ಆಮೇಲೆ ಪಾತ್ರೆ ತೊಳೆಯೋಕ್ಕೂ ಇಷ್ಟ ಇಲ್ಲ. ಎಲ್ಲನೂ ನನಗಿಷ್ಟ ಇಲ್ಲ, ಆದ್ರೂ ಮಾಡ್ತೀನಿ. ಯಾಕೆಂದರೆ ನನ್ನದೊಂದು ಕುಟುಂಬ ಐತಲ್ಲ, ಇವ್ರು ಮೂವರ ಸಲುವಾಗಿನ ನಾನು ಮಾಡಲೇಬೇಕು. ಇನ್ನು ನಾನು ಪಾತ್ರೆ ಬಾರ್ಲಾಕಿಲ್ಲ, ಜೋಡ್ಸೋಕ್ಕಿಲ್ಲ. ನಮ್ಮ ಯಜಮಾನ್ರು ತಿನ್ನೋಕೆ ಏನಾನಿದ್ರೆ ಕೊಡು ಅಂತಂದರು. ಮಾವಿನ ಹಣ್ಣು ಇದಾವ್ರಿ, ಅದನ್ನೇ ಕಟ್ ಮಾಡಿ ಕೊಡ್ತೀನಿ ಅವಳು ಅಂತಂದೆ. ಸರಿ ಅಂತಂದರು. ಇನ್ನು ಅವರು ಮರ್ತೋದ್ರು, ನಾನು ಸುಮ್ಮನೆ ಅದೇ. ನಮ್ಮ ಸಣ್ಣ ಮಗಳು ನಮ್ಮ ಯಜಮಾನ್ರಿಗೆ ಹೇಳ್ತಿದ್ದಾಳೆ, ಅಪ್ಪಾಜಿ ನನಗೆ ಮಾವಿನ ಹಣ್ಣು ತಿನ್ನಬೇಕು ಅನ್ನಿಸ್ತಾ ಐತೆ ಅಂತ. ಈ ಗುಂಡಮ್ಮ ಇಷ್ಟ ಇದ್ದಾಳೆ ರೀ, ಆಯಮ್ಮಗೆ ಅನ್ನಿಸ್ತಾ ಐತಂತೆ. ಏನು ಅನ್ನಿಸ್ತೈತೆ? ಮಾವಿನ ಹಣ್ಣು ತಿನ್ನಬೇಕು ಅನ್ನಿಸ್ತೈತಂತೆ. ನಾನು ನಮ್ಮ ಯಜಮಾನ್ರಿಗೆ ಹೇಳಿದ್ದೆ ರೀ, ಮಾವಿನ ಹಣ್ಣು ಇದ್ದಾವೆ, ಅವೇ ಕಟ್ ಮಾಡಿ ಕೊಡ್ತೀನಿ ಅಂತ. ಈ ಅಮ್ಮ ಕೇಳಿಸ್ಕೊಂಡಿದ್ದಾಳಲ್ಲ, ಈಗ ಡೈರೆಕ್ಟಾಗಿ 2 ಸಲ ಕೇಳಿದ್ರು, ನಾನು ಕೊಟ್ಟಿಲ್ಲ. ನಮ್ಮ ಯಜಮಾನ್ರು ಸಹ ಕೇಳಿಸ್ಕೊಳ್ಳಾರಂಗೆ ಸುಮ್ಮನೆ ಇದ್ದಾರೆ. ಅದಕ್ಕೆ ಇನ್ನು ಹಿಂಗೆ ಹೇಳಿದ್ರೆ ಇವ್ರು ಕೇಳೋದಿಲ್ಲ, ಇನ್ನು ನನ್ನ ಸ್ಟೈಲಾಗಿ ಹೇಳೋಣ ಅಂಥೇಳಿ, ಅಪ್ಪಾಜಿ ನನಗೆ ಮಾವಿನ ಹಣ್ಣು ತಿನ್ಬೇಕು ಅನಿಸೈತೆ ಅನ್ನೋಕ್ಕಿಲ್ಲ. ನಮ್ಮ ಯಜಮಾನ್ರು ಏನೋ ಹೇಳ್ತಿದ್ದಾಳೆ ನೋಡು ಸೃಷ್ಟಿ ನಿನಗೆ ಅಂತ ನಮ್ಮ ಯಜಮಾನ್ರು ನನಗೆ ಹೇಳೋಕ್ಕಿಲ್ಲ. ತಿರುಗಿ ನಾನು ಕೇಳಿದ್ರೆ ಅದೇ ಡೈಲಾಗ್, ಅಮ್ಮ ಮಾವಿನ ಹಣ್ಣು ತಿನ್ಬೇಕು ಅನಿಸ್ತಾ ಐತೆ ನನಗೆ ಅಂತ. ಆ ಕ್ಯೂಟು ಮಾತಿಗೆ ಇನ್ನು ಅದು ಹೋಗಿ ಪಟ್ಟಂತ ಮಾವಿನ ಹಣ್ಣನ್ನ ತೊಗೊಂಡು ಇನ್ನು ಸ್ವಲ್ಪ ನೀರು ಹಾಕಿ ತೊಳೆದಿನ ತಿನ್ನೋಕೆ ಕುತ್ಕೊತಾ ಇದ್ದೀವಿ. ಆ ತಿನ್ನೋಕೆ ಕುಂತಾಗ್ರು ಆ ಮಾವಿನ ಹಣ್ಣಿನ ಗೊಟ್ಟ ನನಗೇ ಬೇಕಂತ ಇಬ್ಬರು ಜಗಳ ಮಾಡ್ತಾರೆ. ಅಕ್ಕ ಜಗಳ ಮಾಡ್ತಾಳೆ, ತಂಗಿನೂ ಜಗಳ ಮಾಡ್ತಾಳೆ. ಇಬ್ಬರು ಜಗಳ ಮಾಡಲಾರ್ದಂದ್ರೆ ನಾನು ನಮ್ಮ ಯಜಮಾನ್ರು ರೀ. ಇನ್ನು ಹಣ್ಣು ತಿನ್ನೋಕೆ ಕುಂತ ನಮ್ಮ ಭಾವನ ಮಗಳು ಬಂದಳು. ಇನ್ನು ತಾನು ಸಹ ನಮ್ಮ ಜೊತೆ ತಿಂದ್ಲು ರೀ. ನಮ್ಮ ಯಜಮಾನ್ರಿಗೆ ಇನ್ನು ಅಲ್ಲಿಗೆ ತೃಪ್ತಿ ಆಗಿಲ್ಲ. ನನಗಿನ್ನಾದರೂ ಏನೂ ತೃಪ್ತಿ ಅನ್ನಿಸ್ತಾ ಇಲ್ಲ. ಶೇಂಗಾ ಬೀಜ ಏನೇನಿದ್ರೆ ಸ್ವಲ್ಪ ತಿನ್ನೋಕೆ ಕೊಡು ಅಂತ ಶೇಂಗಾ ಬೀಜ ಇದ್ದಾವಂತ ಕೊಟ್ಬಿಟ್ಟೆ. ನಾನು ಅಂದೆಲ್ಲ ರೀ, ಯಮ್ಮೆ ಮಾವಿನ ಹಣ್ಣು ತಿನ್ನಬೇಕು ಅನ್ನಿಸ್ತಾಯಮ್ಮ. ಮತ್ತೆ ಕಂಡ್ಲ್ರಿ, ಎಲ್ಲಿ ಕಂಡ್ಲು? ಶೇಂಗಾ ಬೀಜ ತಿನ್ನುವಾಗ. ಅಯ್ಯ ಅಪ್ಪಾಜಿ ಶೇಂಗಾ ಬೀಜ ತಿಂತಿದ್ದಾರ ಅಂತ ಹೋಗಿ ತೊಗೊಂಡು ಗಪ್ಪ ಅಂತ ಬಾಯಿಗೆ ಹಾಕೊಂಡ್ರಿ. ಸಣ್ಣ ಯಮ್ಮ ತಿನ್ನೋಕೆ ರೂಪಿಸಲ್ಲ ರೀ, ದೊಡ್ಡ ಯಮ್ಮ ತಿನ್ನೋಕೆ ರೂಪಿಸ್ತಾಳೆ. ಎಷ್ಟು ಜಾಗ ಐತೋ ಏನೋ ರೀ ಸೃಷ್ಟಿ ಹೊಟ್ಟೆಯಲ್ಲಿ ಅಂತ ನನಗೆ ಗೊತ್ತಿಲ್ಲ. ಸೃಷ್ಟಿ ಇಷ್ಟೇ ತಿನ್ನಮ್ಮ ಅಂದರೆ ಜಾಸ್ತಿ ತಿಂತಾಳೆ, ಕಾರುಣ್ಯಗೆ ಜಾಸ್ತಿ ತಿನ್ನಮ್ಮ ಅಂದರೆ ಸ್ವಲ್ಪ ತಾಳೆ. ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಹಿಂಗೆ ಮಾಡ್ತಾರೆ ರೀ. ನಮ್ಮ ಮನೇಲಿ ಅಂತೂ ನಮ್ಮ ಮಕ್ಕಳು ಹಿಂಗೆ ಮಾಡ್ತಾರೆ. ಕಾರುಣ್ಯ ಅಸಲು ತಿನ್ನೋದೇ ಇಲ್ಲ, ಎಷ್ಟು ರೋಪಿಸ್ತಾಳ. ನಮ್ಮ ಸೃಷ್ಟಿ ಇಲ್ಲ. ಆಯಮ್ಗೆ ಇಷ್ಟ ಆಗಿದ್ದು ಫ್ರೂಟ್ಸ್ ಆಗಲಿ ನಾನ್ ವೆಜ್ ಆಗಲಿ ಇಟ್ಟರೆ ಚೆನ್ನಾಗಿ ಇಷ್ಟದಿಂದ ತಿಂತಾಳೆ. ಇನ್ನು ಅಷ್ಟಾಗಿಲ್ಲ. ಮತ್ತು ನಮ್ಮ ಯಜಮಾನ್ರಿಗೆ ಇನ್ನೂ ಹೊಟ್ಟೆಯಲ್ಲೆಲ್ಲ ಜಾಗ ಇದೆ ಅಂತೆ. ಇನ್ನು ಕಾಫಿ ಕೊಟ್ಬಿಟ್ರೆ ಅದು ತುಂಬಿಬಿಡ್ತದೆ ಜಾಗ ಹೊಟ್ಟೆಯಲ್ಲಿ. ಸರಿ ಅಂತ ಇನ್ನು ನಮ್ಮ ಯಜಮಾನ್ರಿಗೆ ಕಾಫಿ ಕೊಡ್ತಾಯಿದ್ದೀನಿ. ಏನೇ ಸ್ನ್ಯಾಕ್ಸ್ ತಿನ್ನಲಿ ಲಾಸ್ಟಿಗೆ ಅವ್ರಿಗೆ ಕಾಫಿ ಕೊಡಬೇಕು. ಟಿಫಿನ್ ಮಾಡಿದ್ರು ಅವ್ರಿಗೆ ಕಾಫಿ ಕೊಡಬೇಕು. ಏನು ಬಚಾವ್ ಅಂದರೆ ಮಧ್ಯಾಹ್ನ ಊಟ ಮಾಡಿದಾಗ ಕಾಫಿ ಇಲ್ಲ, ರಾತ್ರಿ ಊಟ ಮಾಡಿದಾಗ ಕಾಫಿ ಇಲ್ಲ. ಇನ್ನು ಮಧ್ಯ ಟೈಮಲ್ಲಿ ಕಾಫಿ ಬೇಕು. ಅವ್ರಿಗೆ ಕಾಫಿ ಇಲ್ಲ ಅಂದರೆ ನಡೆಯೋದಿಲ್ಲ. ಅವ್ರು ಏನೇ ತಿನ್ನಬೇಕಂದ್ರೆ ಮನೆಗೆ ಬಂದೇ ತಿಂತಾರೆ, ಹೊರಗಡೆ ಅಂತ ಅಸಲಿಗೆ ತಿನ್ನಲ್ಲ ನಮ್ಮ ಯಜಮಾನ್ರು. ಇನ್ನು ಅವ್ರು ಕಾಫಿ ಕುಡಿಯುವಾಗ ನೀನು ಸಹ ಕುಡಿ ಅಂತಂದರು. ಇನ್ನು ನಾನೇನು ಕುಡಿಬೇಕು ಅನ್ನಿಸ್ತು. ನಾನು ಸಹ ಕಾಫಿ ಮಾಡಿಕೊಂಡು ಇಬ್ಬರಿಗೆ ಒಂದೇ ಸರಿ ಮಾಡಿಕೊಂಡು ನಮ್ಮ ಯಜಮಾನ್ರು ಕುಡಿದು ಬಿಟ್ಟಿದ್ರು. ಆದರೆ ನನಗೆ ಬಿಸಿ ಬಿಸಿ ಕುಡಿಯೋಕ್ಕಾಗಲ್ಲಲ್ವ, ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿದ್ರೇ ನನಗೆ ಆನಂದ. ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿತಾ ಇದ್ದೀನಿ ರೀ.
ಆದರೆ ನಮ್ಮ ಯಜಮಾನ್ರ ಕಡೆ ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ನನಗೆ ಭಾಳ ಅಂದರೆ ಭಾಳ ಇಷ್ಟ. ನನ್ನ ಮದುವೆ ಆಗ್ಲಾರ ಮುಂಚೆಯಿಂದನೇ ಇಷ್ಟ ನಮ್ಮ ಯಜಮಾನ್ರ ಕಡೆ ಹಿಂಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಂತ. ಏನನ್ನ ಸ್ನ್ಯಾಕ್ಸ್ ಮಾಡೋಣಂತ ವೀಡಿಯೋ ನೋಡ್ತಿದ್ರು ರೀ. ಅಷ್ಟರಲ್ಲಿ ಹೊರಗಡೆ ಕ್ಲೈಮೇಟ್ ಎಲ್ಲ ಆರೆಂಜ್ ಕಲರ್ ಆಗಿತ್ತು. ಏನು ಮಾಡೋದು ಬಿಡ್ರಿ, ಸ್ವಲ್ಪ ಹೊರಗಡೆ ಹೋಗೋಣ, ಕ್ಲೈಮೇಟ್ ಎಲ್ಲ ಆರೆಂಜ್ ಕಲರಾಗಿ ಇದೆ ಅಂತ. ಸರಿ ಅಂತಂದರು. ಅಷ್ಟರಲ್ಲಿ ಏನೋ ನನ್ನ ಅಮ್ಮ ಕರೆದಾರ ಅಂತ ಹೇಳೋಕ್ಕಿಲ್ಲ, ನಾನು ಇನ್ನು ಅಮ್ಮವ್ರ ಮನೆಗೆ ಹೋಗಿದ್ದೆ. ಅಮ್ಮ ಇಲ್ಲಮ್ಮ ಮಕ್ಕಳು ಎಲ್ಲಿದ್ದಾರ ಅಂತ ಕೇಳಿದ್ದೆ. ಸರಿ ಅಂತ ಇನ್ನು ಬರೋಣ ಅನ್ನೋಷ್ಟರಲ್ಲಿ ಅಮ್ಮ ತೊಗೊಂಡೋಗಮ್ಮ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ದೀನಿ ಅಂತೇಳಿದರು. ತೊಗೊಂಡು ಇನ್ನು ಮನೆಗೆ ಬರ್ತಾಯಿದ್ದೀನಿ. ತವ್ರ ಮನೆಯವರು ಸ್ವಲ್ಪ ಕೊಟ್ರೂ ಖುಷಿನೇ, ಜಾಸ್ತಿ ಕೊಟ್ರೂ ಖುಷಿನೇ. ಆದರೆ ನನ್ನ ತಾಯಿ ಯಾವಾಗಲೂ ನನಗೇನೋ ಒಂದು ಕೊಡ್ತಾ ಇರ್ತಾಳೆ. ನಮ್ಮ ತಂಗಿಗೆ ಹೋಲಿಸಿದ್ರೆ ನನಗೆ ಜಾಸ್ತಿ ಕೊಡೋದು. ಇನ್ನು ಅವ್ರ ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡು ನನಗೆ ಸ್ವಲ್ಪ ಮಜ್ಜಿಗೆ ಮೆಣಸಿನ್ಕಾಯಿ ಕೊಟ್ಟಾರ. ಮಜ್ಜಿಗೆ ಮೆಣಸಿನಕಾಯಿ ತೊಗೊಂಡು ನಮ್ಮ ಮನೆಯಲ್ಲಿಟ್ಟು ನಮ್ಮ ಯಜಮಾನ್ರಿ ನಮ್ಮ ಮನೆ ಮೇಲೆ ಕರ್ಕೊಂಡೋಗಿದ್ರು, ನಮ್ಮ ಫಾರಮ್ ಮೇಲೆ ರೀ. ನಮ್ಮ ಮನೆ ಕಡೆ ಗುಡ್ಡ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಕ್ಲೈಮೇಟ್ ಆರೆಂಜ್ ಕಲರ್, ಲೈಟ್ ರೆಡ್ ಕಲರ್ ಅನ್ನಿಸ್ತೈತೆ, ಎಷ್ಟು ಚೆನ್ನಾಗಿ ಅನ್ನಿಸ್ತೈತೆ. ಅದಕ್ಕೆ ನಾವು ಮನೆ ಮೇಲೆ ಹೋಗಿದ್ದೀವಿ. ನಮ್ಮ ಮನೆ ಮುಂದೆ ಇರೋ ಇದೆಲ್ಲ ಗುಡ್ಡ ರೀ, ಚೆನ್ನಾಗೈತೆ. ಈ ಗುಡ್ಡಕ್ಕಿನ್ನ ಏನು ಹೆಸರಿಲ್ಲ, ಭಾಳ ಚೆನ್ನಾಗೈತೆ. ನಾವು ಸಣ್ಣವರಿದ್ದಾಗೆಲ್ಲ ಈ ಗುಡ್ಡಕ್ಕೆ ಭಾಳ ಹೋಗ್ತಾ ಇದ್ವಿ. ಯಾವಾಗ ನಾವು ಸ್ವಲ್ಪ ದೊಡ್ಡವರಾದ್ವಿ ಅವಾಗಿಂದ ಹೋಗೋದೇ ಬಿಟ್ಬಿಟ್ವಿ. ಅದಕ್ಕಿಂತ ಮುಂಚೆ ನಮ್ಮ ಕ್ಲಾಸ್ಮೇಟ್ ಅಂದರೆ ಮನೆ ಕಡೆ ಇದ್ದಿದ್ದ ಫ್ರೆಂಡ್ಸೇ ಜಾಸ್ತಿ. ನಮ್ಮ ಏರಿಯಾದಲ್ಲಿ ನಮ್ಮ ಏಜ್ ಹುಡುಗರು ಜಾಸ್ತಿ ಜನ ಇದ್ದರು ಅವಾಗ ಚಿಕ್ಕವರಿದ್ದಾಗ. ಇವಾಗ ನಮ್ಮ ಏಜ್ ಹುಡುಗರು ಇದ್ದಾರೆ, ಅಂದರೆ ಸ್ವಲ್ಪ ಜನ ಮದುವೆ ಮಾಡಿಕೊಂಡು ಬೇರೆ ಊರಲ್ಲಿದ್ದಾರೆ. ಇನ್ನು ಸ್ವಲ್ಪ ಜನ ಗಂಡು ಮಕ್ಕಳು ಇದೇ ಊರಲ್ಲಿದ್ದಾರೆ. ಇನ್ನು ಆ ಗುಡ್ಡನ ಒಂದು ದಿವಸ ಹೋಗಿ ನೋಡಿ ಬರೋಣ ಅಂತ ಹೇಳಿದ್ದಾರೆ ನಮ್ಮ ಯಜಮಾನ್ರು, ಕರ್ಕೊಂಡು ಹೋಗ್ತಾರೆ. ಅಡುಗೆ ಬಂದುಬಿಟ್ರಿ, ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದ್ದೆ. ಅನ್ನ ಸ್ವಲ್ಪ ಇದೆ, ಅದಕ್ಕೆ ಈ ರಾತ್ರಿಗೆ ಸಾಂಬಾರು ಸರೋಗುತ್ತಾ ನನಗೆ ನಮ್ಮ ಯಜಮಾನ್ರಿಗೆ. ಅನ್ನ ಒಂದೇ ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಮಕ್ಕಳು ಬಂದುಬಿಟ್ಟು ತಂಗಿ ಚಪಾತಿ ಕೊಟ್ಟಿದ್ದಾಳೆ, ಚಪಾತಿ ಉಣ್ತಾ ಇದ್ದಾರೆ. ಇನ್ನು ಮನೆ ಮೇಲಿಂದ ಕೆಳಗೆ ಬಂದ್ವಿ. ಬಂದಾದಮೇಲೆ ನಮ್ಮ ಮಕ್ಕಳಿಗೆ ಕಾರುಣ್ಯನಿಗೆ ಬುಕ್ಸಿಗೆ ರ್ಯಾಪರ್ಸ್ ಆಗಬೇಕಾಗಿತ್ತು. ಬುಕ್ಸ್ ಕಳಿಸ್ಬೇಕು ಸ್ಕೂಲಿಗೆ, ಅದಕ್ಕೆ ರ್ಯಾಪರ್ಸ್ ಹಾಕಿರ ಅಂತ ಫೋನ್ ಮಾಡಿದರು. ಅದಕ್ಕೆ ಹಾಕೋಣ, ಇವತ್ತು ಸ್ವಲ್ಪ ಫ್ರೀನೇ ಇತ್ತು ಮನೇಲಿ, ಅಷ್ಟೇನು ಕೆಲಸ ಅನ್ನೋದೇನಿಲ್ಲ. ಏನಂದರೆ ಇವತ್ತು ಗ್ಯಾಸ್ ಕಟ್ಟೆ ಒಂದು ಒರೆಸ್ಕೊಂಡಿದ್ದೀನಿ. ಅಪ್ಪ ಗ್ಯಾಸ್ ಕಟ್ಟೆ ಎಷ್ಟು ಗಲೀಜಾಗ್ತೈತೆ. ಯಾವತ್ತಿಗೂ ನಾವು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡಿರ್ತೀವಲ್ರಿ, ಯಾವತ್ತಾದರೂ ಅದ್ರ ಮೇಲೆ ಒಂದು ಸ್ವಲ್ಪನೂ ಉಕ್ಲಾರ ನೋಡ್ಕೋಬೇಕಪ್ಪ ಅಂತ ನಿಂತಿರ್ತೀವಿ. ನಿಂತ್ಕೊಂಡು ಈ ಕಡೆ ತಿರುಗಷ್ಟರಲ್ಲಿ ಗ್ಯಾಸ್ ಕಟ್ಟೆ ಮೇಲೆ, ಗ್ಯಾಸ್ ಮೇಲೆ ಎಲ್ಲ ಗಂಜಿ ಆಗಲಿ ಅನ್ನದ್ದು, ಏನೋ ಕುಕ್ಕರ್ ನೀರಾಗಲಿ ಏನೋ ಒಂದು ಉಕ್ಕಿ ಬಿಡ್ತೈತೆ. ಅಬ್ಬಾ ಇಷ್ಟೊತ್ತನ ಅದೇ ಕೆಲ್ಸಕ್ಕೆ ನಾನು ಇಲ್ಲಿ ನಿಂತಿದ್ದೆಲ್ಲ, ಅಯ್ಯೋ ಸುಮ್ಮನೆ ತಿರುಗಿದೆ ನೋಡಿ, ಇಲ್ಲೇ ನಿಂತಿದ್ರೆ ಇಷ್ಟ ಆಗ್ತಿದ್ದಿಲ್ಲ ನೋಡು ಅಂತ. ಸರಿ ಅಂತ ಅದು ಚೆಲ್ಲದಾಗ ಒರ್ಸೋಕೆ ಮನ್ಸು ಬರ್ತೈತಾ? ಬರೋದೇ ಇಲ್ಲ. ಯಾಕೆ ಅಪ್ಪ ಎಷ್ಟು ಮಾಡಿದ್ರೆ ಇದು ಇಷ್ಟೇ ಬಿಡು ಅಂತ. ಸರಿ ಅಂತ ಇನ್ನು ಗ್ಯಾಸ್ ಕಟ್ಟೆ ಒರೆಸ್ಕೊಂಡಿದ್ದೆ. ಇನ್ನು ಈಗ ರಾತ್ರಿಗೆ ಅನ್ನ ಒಂದೇ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ಅನ್ನಕ್ಕಿಟ್ಟು ಇನ್ನೊಂದು ಸೈಡ್ ರ್ಯಾಪರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಯಜಮಾನ್ರು ನನಗೆ ಬರೋದಿಲ್ಲ ಅಂತ, ಪರವಾಗಿಲ್ಲ ರೀ, ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಹೇಳ್ಕೊಡ್ತೀನಿ ಬರ್ರಿ ಅಂತ ಕುಂದಿರಿಸ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ನಾವು ಇಬ್ಬರು ಕಲಿತು ಮಾಡ್ತಿದ್ವಿ. ನಾವು ಆಲ್ಮೋಸ್ಟ್ ರೀ ಮನೇಲಿ ಏನೇ ಕೆಲಸ ಆಗಲಿ ನಾವಿಬ್ಬರು ಕಲಿತೆ ಮಾಡೋದು. ಇನ್ನೊಬ್ಬರು ಬರಬೇಕು ಹೆಲ್ಪ್ ಮಾಡಬೇಕು ಅನ್ನೋದೇನಿಲ್ಲ. ಇಲ್ಲ ಅಂತ ಏನಿಲ್ಲ ರೀ, ಎಲ್ಲಾದ್ರಾಗಲಿ ನಾವು ಏನಾರು ಗಂಡ ಹೆಂಡತಿ ಇಬ್ಬರು ಹೋಗಿವಿ ಅಂದರೆ ನಾವು ಇನ್ನೊಬ್ಬರ ಸಲುವಾಗಿ ವೆಯ್ಟ್ ಮಾಡೋದಿಲ್ಲ. ನಮ್ಮ ಕಣ್ಣು ಮುಂದೆ ಏನು ಕೆಲಸ ಇದ್ದರೆ ಅದು ಮಾಡ್ಕೊಂಡು ಬಿಡ್ತೀವಿ ನಾವು. ನಮ್ಮ ಯಜಮಾನ್ರು ಮಾಡ್ತಾಯಿದ್ದಾರೆ. ನಮ್ಮ ಕಾರನ್ನೇ ನೋಡಿದ್ರೆ ಹಿಂದೆ ಬುಕ್ಸ್ ಎಲ್ಲ ತೆಗಿತಿದ್ದಾಳೆ. ಮಕ್ಕಳಿಲ್ಲಾಂದ್ರೆ ರೀ 5 ನಿಮಿಷದಾಗ ಕೆಲಸ ಮುಗಿತೈತೆ, ಮಕ್ಕಳಿದ್ದಾರೆ ಅಂದರೆ 10 ನಿಮಿಷದಾಗ ಕೆಲಸ ಮುಗಿತೈತೆ. ಅವ್ರು ಸತಾಯಿಸಿದ್ದಾರೆ ಅಂದರೆ ಅರ್ಧ ಗಂಟೆ ಹಿಡಿತೈತೆ. ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಹಂಗೆ ಸತಾಯಿಸ್ತಾರೆ. ಪರವಾಗಿಲ್ಲ, ಸತಾಯಿಸಿದ್ರೂ ಒಪ್ಪಿಗೆಯಿಂದ ಸಹನೆಯಿಂದ ತಾಳ್ಕೊತೀನಿ. ಯಾಕೆಂದರೆ ಭಾಳ ಸತಾಯಿಸೋ ಹುಡುಗರು ಚುರುಕಿರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಸತಾಯಿಸ್ಕೊಂಡ್ರೂ ಪರವಾಗಿಲ್ಲ, ಅವ್ರು ನಾಳೆ ಚುರುಕಿರ್ಲಾರಂಗೆ ಮಾತ್ರ ಆಗಬಾರ್ದು, ಚುರುಕಿರಬೇಕು. ನಮ್ಮ ಮಕ್ಕಳು ಚೆನ್ನಾಗಿ ಶಿಸ್ತಾಗಿ ಓದಬೇಕನ್ನೋ ಆಸೆ. ಬುಕ್ಸ್ ತಂದಿದ್ದೀವಿ ರೀ. ಈ ಬುಕ್ಸ್ ಎಷ್ಟಂದ್ರೆ ರೀ 3100 ರೂಪಾಯಿ ರೀ. LKG ಬುಕ್ಸೇ 3100 ರೂಪಾಯಿ ಇದ್ದರೆ ಇನ್ನು ನೆಕ್ಸ್ಟ್ ಇಯರ್ಗೆ ಇನ್ನೂ ಎಷ್ಟಾಗ್ಬೋದು ರೀ, UKGಗೆ ಎಷ್ಟಾಗ್ಬೋದು ರೀ? ನಿಮ್ಮ ಮಕ್ಕಳ ಫೀಸ್ ಎಷ್ಟಾಗಿದೆ ರೀ ಬುಕ್ಸಿಂದು? ಇಷ್ಟೆಲ್ಲ ತಗೊತೀವಿ. ಅವ್ರು ಯಾವ ಓದ್ತಾರೋ ಯಾವ ಬಿಡ್ತಾರೋ ಗೊತ್ತೇ ಇಲ್ಲ. ಆದರೆ ನಮ್ಮ ಕಾರಣ ಅಂತೂ 100ಗೆ 200% ನನಗೆ ಗ್ಯಾರಂಟಿ ಇದೆ ಓದ್ತಾಳೆ ಅಂತ. ಇನ್ನು ರ್ಯಾಪರ್ಸ್ ಹಾಕೋಣಂತ ಕೂತ್ಕೊಂಡಿದ್ವಿ. ಇನ್ನು ರ್ಯಾಪರ್ ಪೇಪರ್ ಒಂದೇ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಯಾಕೆಂದರೆ ಕತ್ಲಾಗಿದೆ, ಮತ್ತು ಆಮೇಲೆ ಅವೆಲ್ಲ ಹಾಕಿ ಆಮೇಲೆ ಊಟ ಮಾಡಬೇಕಂದ್ರೆ ಕಷ್ಟ.
ಮತ್ತು ಡೈಜೆಷನ್ ಆಗೋದಿಲ್ಲ. ಅದಕ್ಕೆ ನಾವು ರ್ಯಾಪರ್ಸ್ ಪೇಪರ್ ಕಂದೆ ಕಟ್ ಮಾಡಿಕೊಂಡು ಊಟ ಮಾಡಿ ಆಮೇಲೆ ಹಾಸಿ ಹಾಕೋಣ ಅಂತೇಳಿ ನಾವು ಊಟ ಮುಗೀತು ರೀ. ಊಟ ಬಂದುಬಿಟ್ಟು ನಾನು ಸಹ ತಂಗಿ ಕೊಟ್ಟಿದ್ದ ಚಪಾತಿ ಸೀಕರಣೆ ಇತ್ತು ರೀ. ನನಗೆ ಬಹಳ ಇಷ್ಟ ಚಪಾತಿ ಸೀಕರಣೆ. ನಮ್ಮ ಯಜಮಾನ್ರಿಗೆ ಅಸಲಿಗೆ ಇಷ್ಟ ಇಲ್ಲ. ಈ ವಿಷಯದಾಗ ಇಬ್ಬರಿಗೆ ಡೆಡ್ ಆಪೋಸಿಟ್ ಇದೆ. ನಮ್ಮ ಯಜಮಾನ್ರಿಗೆ ನಿಜವಾಗ್ಲೂ ಅಸಲಿಗೆ ಇಷ್ಟ ಇಲ್ಲ. ಹಣ್ಣು ರೀತಿಯಲ್ಲೇ ತಿನ್ನಬೇಕು, ಹಿಂಗೆಲ್ಲ ಮಾಡ್ಕೊಂಡು ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೆ ನನಗೆ ಹೋಳಿಗೆದಾಗ, ಚಪಾತಿದಾಗ, ಪೂರಿದಾಗ, ದೋಸೆದಾಗ ಮಾವಿನಕಾಯಿ ಸೀಕರಣೆ ಅಂದರೆ ಭಾಳ ಇಷ್ಟ. ಮಾವಿನ ಹಣ್ಣಿನ ಸೀಕರಣೆ ಅಂದರೆ ಭಾಳ ಇಷ್ಟ. ನಮ್ಮ ಯಜಮಾನ್ರು ಒಂದು ದಿವಸನೂ ತಿಂದೇ ಇಲ್ಲ. ಇನ್ನು ಅವ್ರು ಬಂದುಬಿಟ್ಟು ಪಲ್ಯ ಚಪಾತಿ ಉಂಡಿದ್ದಾರೆ. ನಾನು ಬಂದುಬಿಟ್ಟು ಸೀಕರಣೆ ಚಪಾತಿ ಅನ್ನ ಸಾಂಬಾರು ಉಂಡಿದ್ದೀವಿ. ನಮ್ಮ ಮನೇಲಿ ಅಪ್ಪ ಇವತ್ತು ಅಡುಗೆನೇ ಉಳಿಯೋದಿಲ್ಲ, ಏನನ್ನ ಮಾಡ್ಕೋಬೇಕು ಅಂದಾಗ ಎಷ್ಟೊಂದು ಅಡುಗೆ ಉಳಿದ್ಬಿಡ್ತಿತ್ತು. ಅಯ್ಯೋ ಈಗ ಏನು ಮಾಡೋದು ಬಿಡು, ಯಾರನ್ನ ಏನನ್ನು ಕೊಟ್ಟರೆ ಮತ್ತು ಇದು ಹಿಂಗೆ ಉಳಿತೈತೇನೋ ಅಂತ ಅಂದ್ಕೊತೀನಿ. ಅಂದ್ಕೊಂಡಾಗ ಯಾರು ಕೊಡಲ್ಲ. ಸರಿ ಅಂತೇಳಿ ಅಡುಗೆ ಮಾಡ್ಕೊಂಡಾಗ ಯಾರೂ ಬಿಡಲ್ಲ, ಎಲ್ಲರೂ ಕೊಡ್ತಾರೆ. ಅದು ಹಂಗೆ ಅನ್ನ ಏನನ್ನು ಉಳಿತಂದರೆ ಬೆಳಿಗ್ಗೆಗೆಲ್ಲ ಅಳಿಸಿ ಹೋಗಿ ವಾಸನೆ ಬರ್ತೈತೆ. ಅವಾಗ ಅನ್ನಿಸ್ತೈತೆ ಅಯ್ಯೋ ನಮ್ಮ ಮನೆಗಳದ್ದು ಉಂಡಿದ್ರೆ ಚೆನ್ನಾಗಿತ್ತಲ್ಲ ಅಂತ. ಆದರೆ ಅವಾಗ ಹೊಟ್ಟೆ ಕೇಳೋದಿಲ್ಲ, ಬೇರೆಯವ್ರು ಮಾಡಿದ್ದೇ ಆಶಿಸ್ತೈತೆ. ಅವ್ರ ಟೇಸ್ಟ್ ಚೆನ್ನಾಗಿರ್ತೈತೆ ಅವ್ರು ಮಾಡಿದ್ದು ಅಂತ ಎಲ್ಲರಿಗೆ ಹಂಗೆ ಆಲೋಚನೆ ಬರ್ತೈತೆ. ಹೌದಿಲ್ಲ? ನಿಮಗೆ ಬರ್ತೈತಿಲ್ಲ ಗೊತ್ತಿಲ್ಲಪ್ಪ, ನನಗಂತೂ ಬರ್ತೈತೆ. ಸರಿ ಅಂತ ಇನ್ನು ಮತ್ತೆ ರ್ಯಾಪರ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಸಿದ್ದೀನಿ, ನಮ್ಮ ಮಕ್ಕಳು ಹಾಸಿದಾಗ ಇದ್ದಾರೆ. ಇನ್ನು ನಮ್ಮ ಯಜಮಾನ್ರು ಬರ್ತಾರೆ. ಈಗ ಅವರು ಬಂದು ಈಗ ನನಗೆ ಹೆಲ್ಪ್ ಮಾಡ್ತಾರೆ. ಸ್ಟೆಪ್ಲರ್ ಪೆನ್ ಹುಡುಕ್ತಿದ್ದಾರೆ ರೀ. ಒಂದು ತಂಗಿಯವ್ರ ಕಡೆ ಇಸ್ಕೊಂಡಿದ್ದೀನಿ, ಇನ್ನೊಂದು ನಮ್ಮದು ಒಂದು ಇತ್ತು. ಅದಕ್ಕೆ ನನಗೆ ನೆನಪಿಲ್ಲ, ಅವರು ಇದೆ ಅಂತ ಹೇಳ್ತಿದ್ದಾರೆ. ಆದರೆ ತೆಗೆದು ಕೊಟ್ಟರು. ಯಾವುದು ನಮ್ಮದೂ ಒಂದಿದೆ, ಎರಡೆರಡಾದರೆ ಬೇಗ ಆಗ್ತಾವಲ್ಲ ಅಂತ ಇನ್ನು ಎರಡು ಇಟ್ಕೊಂಡು ಕುತ್ಕೊಂಡಿವಿ. ನಾನು ಫಸ್ಟಿಂದ 6th ರೀ ನನಗೆ ರ್ಯಾಪರ್ಸೇ ಹಾಕಿಲ್ಲ. ನ್ಯೂಸ್ ಪೇಪರಿಂದನೇ ನಾನು ಬುಕ್ಸಿಗೆ ಕವರ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ತಿದ್ದೆ. ನ್ಯೂಸ್ ಪೇಪರೇ ಚೆನ್ನಾಗಪ್ಪ, ಸುಮ್ಮನೆ ಹಿಂಗೆ ಫೋಲ್ಡ್ ಮಾಡೋಕ್ಕಿಲ್ಲ ಆಗ್ತೈತಿ. ಇದು ಯಾವುದು ಪಿನ್ ಹೊಡಿಬೇಕು, ಮುಚ್ಚಬೇಕು, ಮತ್ತು ಬುಕ್ ಏನನ್ನು ಮುಚ್ಚಕ್ಕೆ ಬಂದಿಲ್ಲ ಅಂದರೆ ಮತ್ತೆ ಅವು ಪಿನ್ ತೆಗ್ಬೇಕು, ಮತ್ತೆ ನೋಡ್ಬೇಕು, ಮತ್ತೆ ಹಾಕಬೇಕು. ನ್ಯೂಸ್ ಪೇಪರೇ ಒಳ್ಳೇದು, ಹೌದಿಲ್ಲ ರೀ? ಏನದು ಯೂಸ್ ಆ್ಯಂಡ್ ಥ್ರೂ ಥರನೂ ಇರೋಲ್ಲ, ಎಷ್ಟೋ ಯೂಸ್ ಇರ್ತೈತಿ. ಇದು ವೇಸ್ಟ್, ಸುಮ್ಮನೆ ಇದಕ್ಕೆ ದುಡ್ಡು ಇಡಬೇಕು. ಬಟ್ ಇದೇನೆಂದರೆ ವಾಟರ್ ಪ್ರೂಫ್ ಅಂತೇಳಿ, ಮಳೆಗೆ ನೆನೆಯೋದಿಲ್ಲ ಅಂತ. ಸರಿ ಅಂತ ಇನ್ನು ಏನು ಮಾಡಿದರೆ ಏನು ರೀ, ಸ್ಕೂಲವ್ರು ಏನು ಹೇಳ್ತಾರೆ ನಾವು ಅದಕ್ಕೆ ಕೇಳಬೇಕು. ಯಾಕೆಂದರೆ ನಮ್ಮ ಮಕ್ಕಳು ಬೇರೆಯವರು ತಂದಿದ್ರಾಗ ನಮ್ಮ ಮಕ್ಕಳು ಯಾರೂ ಕಡಿಮೆ ಇರಬಾರ್ದು. ನಮಗೆ ಆದಷ್ಟು ನಮ್ಮ ಮಕ್ಕಳಿಗೆ ಒಳ್ಳೆ ಬೆಸ್ಟ್ ಕೊಡೋಣ ಅಂತ ಪ್ರತಿಯೊಂದು ಪೇರೆಂಟ್ಸಿಗೆ ಇದೇ ಆಲೋಚನೆ ಇರ್ತೈತೆ. ಬಟ್ ಏನು ಮಾಡಬೇಕು, ಇವಾಗಿರೋ ಆಲೋಚನೆ ಮಕ್ಕಳಿಗೆ ಮುಂದೆ ದೊಡ್ಡವರಾದಾಗ ಇರೋಲ್ಲ. ತಂದೆ ತಾಯಿನೇ ದೂಷಿಸ್ತಾರೆ, ತಂದೆ ತಾಯಿನೇ ಬೈತಾರೆ. ಇವಾಗ ಅವರೆಷ್ಟು ಕಷ್ಟಪಟ್ಟಿರ್ತಾರೆ ಚಿಕ್ಕವರಿದ್ದಾಗ ಅನ್ನೋದು ಅವರಿಗೆ ಸ್ವಲ್ಪನೂ ಪ್ರಜ್ಞೆ ಇರೋದಿಲ್ಲ. ಎಷ್ಟೋ ತಂದೆ ತಾಯಿನ ಆಶ್ರಮದಾಗ ಬಿಡ್ತಾರೆ. ನಮ್ಮ ಮಕ್ಕಳು ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ, ನೋಡ್ಕೊತಾರೋ ನಮ್ಮನ್ನು ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ಯಜಮಾನ್ರಿಗೆ ಭಾಳ ನಂಬಿಕೆ ಐತೆ. ನಮ್ಮ ಮಕ್ಕಳು ಶಿಸ್ತಾಗಿರ್ತಾರೆ, ತಂದೆ ತಾಯಿನ ಗೌರವಿಸ್ತಾರೆ, ಗುರು ಹಿರಿಯರನ್ನ ಗೌರವಿಸ್ತಾರೆ ಅಂತ ಯಾವಾಗಲೂ ಹೇಳ್ತಾರೆ. ಅವ್ರು ಹೇಳ್ದಂಗೆ ಆಗಬೇಕಪ್ಪ. ಯಾಕೆಂದರೆ ಈ ಪ್ರಪಂಚನೇ ಸರಿಗಿಲ್ಲ ರೀ. ಆಸ್ತಿ ಇರೋರಿಗೆ ನನ್ನವರು, ಆಸ್ತಿ ಇಲ್ದಂಗೆ ನೀನು ಯಾರು ಅಂತ ಕೇಳ್ತಾರೆ. ಹಂಗೆ ಆಗಬಾರ್ದು. ಆಸ್ತಿ ಇವತ್ತಿರ್ತೈತೆ ಓದ್ತೈತೆ. ಆಸ್ತಿ ನಮ್ಮ ಮಣ್ಣಿನ ಜೊತೆಗೆ ಬರಲ್ಲ, ನಾವು ಸತ್ತಾಗ ನಮ್ಮ ಹೆಣದ ಜೊತೆ ಬರಲ್ಲ. ಅದನ್ನು ನಾವು ಆಲೋಚನೆ ಮಾಡ್ಕೋಬೇಕು. ಏನೋ ಇವಾಗೇ ತಂದೆ ತಾಯಿನ ಆಶ್ರಮಕ್ಕೆ ಹಾಕ್ತಾರೆ, ಇನ್ನು ನಾಳೆ ಎಲ್ಲೆಲ್ಲ ಹಾಕ್ತಾರೋ ಮಕ್ಕಳು. ರ್ಯಾಪರ್ ಹಾಕ್ತಾಯಿದ್ದೀವಿ ರೀ. ನೋಡಿದ್ರೆ ಹೊರಗಡೆ ಫುಲ್ಲು ಮಳೆ ಮೋಡ ಆಗಿದೆ. ಇನ್ನು ಅಷ್ಟರಲ್ಲಿ ನನ್ನ ಮಗಳು ಹೋಮ್ವರ್ಕ್ ಮಾಡಿಲ್ಲ ಅಂದರೆ ನಿಮ್ಮ ಮ್ಯಾಮ್ ಬೈತಾರೆ ನೋಡು ಅಂತ ಹೇಳೋಕ್ಕಿಲ್ಲ, ಬುಕ್ ಇಟ್ಕೊಂಡು ಕೂತ್ಕೊಂಡಿದ್ದಾಳೆ ಬರೆಯೋಕೆ. ನನ್ನ ಮಗಳಿಗೆ ಒಂದು ವಾರ್ನಿಂಗ್ ಮಾಡ್ತೀನಿ ರೀ, ನೀನೇನನ್ನು ಇವಾಗ ಹೋಮ್ವರ್ಕ್ ಬರೆದಿಲ್ಲ ಅಂದರೆ ನಾನು ಬೆಳಿಗ್ಗೆ ಬರೆಯೋಕ್ಕೆ ಕೊಡಲ್ಲ, ಬುಕ್ಸ್ ಬಚ್ಚಿಟ್ಬಿಡ್ತೀನಿ. ನೀನು ಸ್ಕೂಲಿಗೆ ಹೋಗುವಾಗ ತೆಗೆದು ನಿನ್ನ ಬುಕ್ಸ್ ಕೊಡ್ತೀನಿ ಅಷ್ಟೇ ಹೊರತಾಗಿ ನಾನು ಬೆಳಿಗ್ಗೆ ನಿನಗೆ ಬರೆಯೋಕ್ಕೆ ಕೊಡಲ್ಲ. ಓದೋದೊಂದು ಬಿಟ್ಟು ನಾನು ಬರೆಯೋಕ್ಕೆ ಮಾತ್ರ ನಿನಗೆ ಕೊಡಲ್ಲ ಅಂತ ಬೈದಿದ್ದೀನಿ. ಸರಿ ಅಂತ ಇನ್ನು ನಾನು ಏನು ಅನ್ಲಾರ್ದ ಸೈಲೆಂಟ್ ಇರೋ ಸಲುವಾಗಿ ಇನ್ನು ಅವ್ರ ಮ್ಯಾಮ್ ನೆನಪು ಮಾಡ್ಕೊಂಡು ಮತ್ತೆ ಬುಕ್ ತೊಗೊಂಡು ಬರೀತಾ ಇದ್ದಾಳೆ. ಅದು ಸಹ ಆಮೇಲೆ ಮುಚ್ಚಿಡಮ್ಮ ಅಂದರೆ ಮುಚ್ಚಿಡುವಳು, ಹಂಗೆ ಬರಿತಾ ಇದ್ದಾಳೆ ನನ್ನ ಮಗಳು. ಇನ್ನು ರ್ಯಾಪರ್ಸ್ ಎಲ್ಲ ಹಾಕ್ತಿದ್ದೀನಿ. ನಮ್ಮ ಯಜಮಾನ್ರು ಸ್ಟಿಕ್ಕರ್ಸ್ ಹಚ್ತಾ ಇದ್ದಾರೆ. ಬೇಗ ಮಾಡ್ತಾಯಿದ್ದಾರೆ ಪಾಪ ಅವರು. ಯಾಕೆಂದರೆ ಹೊರಗಡೆ ಮಳೆ ಮಾಡೋ ಜಾಸ್ತಿ ಅಂದರೆ ಜಾಸ್ತಿ ಆಗಿದೆ. ನಮ್ಮ ಬಳ್ಳಾರಿಯಲ್ಲಿ ಮಳೆ ಬಂತಂದರೆ ಎಲ್ಲ ಕೊಚ್ಕೊಂಡು ಹೊಡ್ಕೊಂಡು ಹೋಗ್ಬೇಕು, ಹಂಗೆ ಬರ್ತೈತೆ ಮಳೆ. ಇಲ್ಲಾಂದರೆ ಮಳೆ ಅಲ್ಲ, ಒಂದು ಹನಿನೂ ನೀರು ಬೀಳೋದಿಲ್ಲ. ಹಂಗೆ ನಮ್ಮ ಬಳ್ಳಾರಿ ಅಂದರೆ. ನಿಮ್ಮೂರಲ್ಲಿ ಹೇಗಿದೆಯಪ್ಪ ಮಳೆ ಎಲ್ಲ? ಮಳೆ ರೈತರಿಗೆ ಮಳೆ ಬೇಕಂತ ಈಗ
ಆ ಕಡೆ ಸೈಡ್ ಬರ್ತಾ ಇಲ್ಲ. ಮೇನ್ ಸಿಟಿ ಮಧ್ಯದಲ್ಲಿ ಮಳೆ ಬರ್ತೈತೆ ನಮ್ಮ ಬಳ್ಳಾರಿಯಲ್ಲಿ. ಯಾರಿಗೆ ಮಳೆ ಬೇಕಾಗ್ತದೋ ಇಲ್ಲಪ್ಪ, ರೈತರಿಗೆ ಮಾತ್ರ ಮಳೆ ಬೇಕು. ರೈತರಿಗೆ ಮಳೆ ಬಂತಂದರೆ ನಮಗೆ ಮೊಮ್ಮು ರೀ. ರೈತರಿಗೆ ಮಳೆ ಇಲ್ಲ ಅಂದರೆ ನಮಗೆ ಮೊಮ್ಮು ಇಲ್ಲ. ಫಸ್ಟು ರೈತರು ಚೆನ್ನಾಗಿರಬೇಕು. ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊತಾರೆ. ಯಾರಿಗೂ ಅಂಥ ಪರಿಸ್ಥಿತಿ ಬರಬಾರ್ದು. ಬೆಳೆದಂಥ ಪ್ರತಿಯೊಂದು ಬೆಳೆಗೆ ಅವ್ರಿಗೆ ಒಳ್ಳೆ ಲಾಭ ಸಿಗಲಿ. ದಳ್ಳಾಳಿಗಳೇ ಜಾಸ್ತಿ ಇಸ್ಕೊತಾರಪ್ಪ ರೈತರ್ಕಿನ್ನ. ಈ ಕಡೆ ತೊಗೊಳೋರ್ಕಿನ್ನ ಮಧ್ಯಸ್ಥಿಕರು ಇರ್ತಾರೆ ನೋಡ್ರಿ, ಅವ್ರು ಜಾಸ್ತಿ ದುಡ್ಡು ತಗೊತಾರಂತ ಕೇಳಿದ್ದೀನಿ. ನಾನಂತೂ ನೋಡಿಲ್ಲ ಇವತ್ತಿನವರೆಗೆ, ಆದರೆ ಕೇಳಿದ್ದೀನಿ. ಪಾಪ ರೈತರು ಎಷ್ಟೋ ಬೆವರು ಸುರಿಸಿ, ಕಣ್ಣೀರು ಸುರಿಸಿ, ಸಾಲ ಮಾಡಿ, ಹೊಟ್ಟೆಗೆ ಊಟ ಮಾಡ್ಲಾರ, ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ದುಡ್ದಿರ್ತಾರೆ. ಆದರೆ ಮಧ್ಯಸ್ಥಿಕನು ಒಂದು 5 ನಿಮಿಷ ಆ ಕಡೆಯಿಂದ ತೊಗೊತಾನೆ, ಈ ಕಡೆಗೆ ಮಾರಿಬಿಡ್ತಾನೆ. ಅವ್ರದ್ದೇ ಬೇಷು. ಆದರೆ ಅವ್ರದ್ದೇ ಬೇಸ್ ಅಂದರೆ ಈಗ ನೋಡ್ರಿ, ನಾವೇ ದಳ್ಳಾಳಿನ ಒಬ್ಬೊಬ್ಬರು ಒಳ್ಳೆ ರೇಟ್ ಕೊಡ್ತಾರೆ, ಒಬ್ಬೊಬ್ಬರೇ ನಿನ್ನ ಮಾಲ್ ಹಂಗಿದೆ ಹಿಂಗಿದೆ ಅಂತ ಪಾಪ ರೈತರಿಗೆ ರಿಟರ್ನ್ ಕಳಿಸೋ ಸಾಧ್ಯತೆಗಳು ಇರ್ತಾವೆ. ಹೆಂಗಾದರೂ ಹೋಗ್ಲಿ ಬಿಡು, ಹೋಗಿದ್ದ ರೇಟ್ಗೆ ಹೋಗಿ ಅಟ್ಲೀಸ್ಟ್ ಗಂಟನ್ನು ಉಳಿಯಲಿ ಅಂತ ರೈತರಿನ ಸುಮ್ಮನೆ ಹಾಕಿ ಹೋಗ್ತಾರೆ. ಅಂತೂ ಇಂತೂ ನಮ್ಮ ಯಜಮಾನ್ರು ವ್ಯಾಪಾರ ಹಾಕೋದು ಕಲ್ತರು ರೀ. ಯಾಕೆಂದರೆ ಅವ್ರು ಕಲ್ತಾರಂದರೆ ನನಗೆ ಟೆನ್ಷನ್ ಇರಲ್ಲ. ಅವ್ರು ಕಲ್ತಿಲ್ಲ ಅಂದರೆ ನನಗಂತೂ ಆ ಕೆಲಸನ ನೋಡಿನೂ ಮುಂದೆ ಹೋಗೋಕ್ಕಾಗಲ್ಲ. ಆದರೂ ನಮ್ಮ ಯಜಮಾನ್ರೆ ಕಲ್ತ್ಕೊಂತಾರೆ, ಹೇಳಿದ್ರೆ ಕಲ್ತ್ಕೊಂತಾರೆ. ನಾನು ಯಾಕೆ ಮಾಡಬೇಕು ಅಂತ ಬತ್ತಿಗೂ ಅವ್ರು ಹೇಳಲ್ಲ ರೀ. ಮಕ್ಕಳ ಸಲುವಾಗಿ ನಮ್ಮ ಯಜಮಾನ್ರು ಏನಾದರೂ ಮಾಡ್ತಾರೆ ರೀ. ಏನಾದರೂ ಅಂದರೆ ಮತ್ತೆ ಒಳ್ಳೆಯದೇ ಮಾಡ್ತಾರೆ. ಒಂದು ವೇಳೆ ಮಕ್ಕಳು ಏನೋ ತಪ್ಪು ಮಾಡಿದ್ರೂ ಎಷ್ಟು ಚೆನ್ನಾಗಿ ಶಿಸ್ತಾಗಿ ಹೇಳಿ ಕೊಡ್ತಾರೆ. ಅಂಥ ತಂದೆ ಸಿಗಬೇಕಂದ್ರೆ ಲಕ್ಕಿ, ಅದೃಷ್ಟ ಮಾಡಿರಬೇಕು. ನಿಜ, ನನಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ, ನನ್ನ ಮಕ್ಕಳಿಗೆ ಒಳ್ಳೆ ತಂದೆ ಸಿಕ್ಕಿದ್ದಾನೆ. ರ್ಯಾಪರ್ ಹಾಕೋಕೆ ಮುಗಿಯೋಕೆ ಬಂತು ರೀ. ಹೊರಗಡೆ ಗಾಳಿ ಸಹ ಅಷ್ಟೇ ರಭಸವಾಗಿ ಬಡಿಯಾಕತ್ತಿತ್ತು ಹೊರಗಡೆ ಗಾಳಿ. ಇನ್ನು ಮೊನ್ನೆ ಆದರೆ ಹೋಗಿ ಗಾಡಿ ಮಾಡಿಸ್ಕೊಂಬಂದಿದ್ದೀವಿ. ಮತ್ತು ಅದರಲ್ಲಿ ನೀರು ಹೋದರೆ ಕಷ್ಟಪ್ಪ ಅಂಥೇಳಿ ನಾನು ಎದ್ದು ಹೊರಗಡೆ ಬಂದಿದ್ದೀನಿ. ಆದರೆ ಗಾಡಿ ಇಡೋಕ್ಕೆ ಬಂದಿಲ್ಲ. ನಾನು ಹೊರಗಡೆ ಬಟ್ಟೆ ಏನೇನಿದ್ರೆ ತಕ್ಕಡನಂತ ಹೊರಗಡೆ ಹೋಗಿದ್ದೀನಿ. ನಮ್ಮ ಯಜಮಾನ್ರಿಗೆ ಹೇಳಿದ್ದೀನಿ ಗಾಡಿ ತೆಗೀರಿ ಅಂತ. ತೆಗಿತೀನಿ ಅಂತ ಹೇಳಿದ್ದಾರೆ. ನಮ್ಮ ಕಾರಿನ ಡೈರಿಗೆ ಸ್ಟೆಪ್ಲರ್ ಪಿನ್ನು ಹಾಕ್ತಿದ್ದಾರೆ ರೀ. ಅದು ನೋಡಿದ್ರೆ ಅದು ಕುತ್ಕೊತಾನೆ ಇಲ್ಲ, ಯಾಕೆಂದರೆ ಡೈರಿ ಅಷ್ಟು ದಪ್ಪ ಇದೆ. ಆದ್ರೂ ಪಾಪ ಅವ್ರು ಬರೋವರೆಗೆ ಎದ್ದು ಹೋಗ್ಬಾರ್ದಂತ ಅವ್ರು ಅಂದ್ಕೊಂಡಿದ್ದಾರೆ. ಆದರೆ ಮಳೆ ಕೇಳ್ತೈತೆ, ಕೇಳಿಲ್ಲ. ಮಳೆ ದಪ್ಪ 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 ಅಂತ ಎಷ್ಟು ದಪ್ಪ ಹನಿ ರೀ, ಭಾಳ ದಪ್ಪ ಇದ್ವಪ್ಪ. ಅಷ್ಟು ದಪ್ಪ ಹನಿ ನೀರು ಬೀಳೋಕ್ಕಿಲ್ಲ ರೀ. ಮಳೆ ಬಂತು ರೀ ಅನ್ನೋಕ್ಕಿಲ್ಲ, ಎದ್ದು ಹೊರಗಡೆ ಹೋದ್ರು. ಇನ್ನು ಕರೆಂಟ್ ಹೋಗ್ತೈತಪ್ಪ, ಇವೆಲ್ಲ ತೆಗ್ದು ಇಟ್ಕೊಂಬಿಡೋಣ ಅಂತೇಳಿ ಎಲ್ಲ ಬ್ಯಾಗಾಗಿ ತೆಗ್ದು ಇಟ್ಕೊತಿದ್ದೀನಿ. ಯಮ್ಮನ ಹೋಮ್ವರ್ಕ್ ನೋಡಿದ್ರೆ ಇನ್ನೂ ಮುಗಿತಾ ಇಲ್ಲ. ಹಗಲೆಲ್ಲ ಆಡ್ತಾಳೆ. ರಾತ್ರಿ ನಾನು ಬೆಳಿಗ್ಗೆ ಬುಕ್ಕು ಕೊಡಲ್ಲ ನೋಡು ಅಂದಾಗ ಅವಾಗ ಬುಕ್ ಇಟ್ಕೊಂಡು ಕೂತ್ಕೊತಾಳೆ. ಇನ್ನು ಸರಿ ಅಂತ ಎಲ್ಲ ತಕ್ಕೊತಿರುವಾಗ ನೋಡ್ರಿ ಕರೆಂಟೇ ಹೋಗ್ಬಿಡ್ತು. ಕರೆಂಟ್ ಹೋದ್ರೂ ಯಮ್ಮನ ಬಡಿಯೋದು ಮುಗಿತಾ ಇಲ್ಲ. ಸರಿ ತೆಗ್ದಿಡಮ್ಮ ಬುಕ್ ಅಂದರೆ, ಇಲ್ಲಮ್ಮ ನಾನು ತೆಗ್ದಿಡಲ್ಲ, ನಮ್ಮ ಮ್ಯಾಮ್ ಬಡಿತಾರ, ಬೆಳಿಗ್ಗೆ ಬರ್ಕೊಂಡು ಹೋಗಿಲ್ಲ ಅಂತೇಳಿ ತನ್ನ ಟೆನ್ಷನ್ ತನಗೆ. ನಾನು ಎಷ್ಟು ಸಾರಿ ಹೇಳಿದ್ದೀನಿ ಮಾಡ್ಕೊಂಡು ಹೋಗು ಅಂತ, ಆದರೆ ಹಿಂಗೆ ಮಾಡ್ತಾಳೆ. ರಾತ್ರಿ ಬರ್ಕೊಂಡು ಕೂತ್ಕೊತಾಳೆ. ಯಜಮಾನ್ರ ಮೇಲೆ ಸೀಟ್ ನೋಡ್ತಿದ್ದಾರೆ ಸೋರ್ತಿದ್ದಾವೆ ಇಲ್ಲ ಅಂತ. ಯಾಕೆಂದರೆ ಮೊನ್ನೆಲ್ಲ ಕಸ ಬಳ್ದು ಕ್ಲೀನ್ ಮಾಡಿದ್ದಾರೆ, ಸೋರ್ತಾ ಇಲ್ಲ. ಇನ್ನು ನಾವು ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ. ಕರೆಂಟ್ ಹೋಗ್ಬಿಟ್ಟಿದ್ದೆ. ಓಕೆ ರೀ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿರಿ. ಬಾಯ್ ರೀ.